ಟೋಟಲ್ 20 ಆರ್ಡ್ರು ಕಂಪ್ಲೀಟ್ ಮಾಡಿದ್ರೆ ಏನು ನಮ್ಗೆ ಏನು ಬರಲ್ಲ ಗುರು, ಸುಮ್ಮನೆ ಅಷ್ಟೇ ರೇಟಿಂಗು ಅದು ಇದು ಅಂತಾರೆ, ಏನಿಲ್ಲ. ರೀಸೆಂಟಾಗಿ ರ್ಯಾಪಿಡೋದು ಹಿಡಿತಾವ್ರೆ ಗುರು ಟೂ ವೀಲರ್ ಅವ್ರನ್ನ. ಹಿಂಗೆ ನೋಡ್ತಾ ಇದ್ದೆ ರೀಲ್ಸಲ್ಲಿ, ಟೂ ವೀಲರ್ ಅವ್ರನ್ನ ಹಿಡಿತಾವ್ರೆ. ಹಿಡ್ದು RTO ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಟೂ ವೀಲರ್ ಗಾಡಿನೇ ಎತ್ತಾಕೊಂಡು ಹೋಗೋ ಥರ. ಏನು ನಾನೇನು ಬೆಟ್ಟಿಂಗ್ ಆ್ಯಪ ಪ್ರಮೋಷನ್ ಮಾಡ್ತಾ ಇದ್ದೀನಿ, ಕಷ್ಟಪಟ್ಟು ದುಡ್ದು ಜೀವನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಇವಾಗ ಇನ್ನು 2 ಡ್ರಾಪ್ ಮಾಡಿದೆ. ಇದು ಕಿಲೋಮೀಟ್ರೆಲ್ಲ ನೋಡ್ಕೊ ಬಂದಿಲ್ಲ ಗುರು. 373 ರೂಪಾಯಿ ಡ್ರಾಪ್ ಮಾಡಿದೆ. ಎಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಆಲ್ಮೋಸ್ಟ್ ಏನು 8:50 ಆಯಿತು. ನಾನು ಡ್ಯೂಟಿ ಆನ್ ಮಾಡೋಷ್ಟರಲ್ಲಿ 8:30 ಆಯಿತು. 8:30ಗೆ ಡ್ಯೂಟಿ ಆನ್ ಮಾಡಿಕ್ಕಿದ. ಇವಾಗ ಏನೇ ಒಂದು ಆರ್ಡ್ರ್ ಬೀಳ್ತಾ ಇಲ್ಲ. ವರ್ಮಾವ್ ಬಿತ್ತುಕರು ಯಾರೋ ತೆಗ್ಬಿಟ್ರು, ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಇಟ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೇ ಅದನ್ನು ಬಿಟ್ಟು ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ಏನು ಆಲ್ಮೋಸ್ಟ್ 8:50 ಆಯಿತು, ಇನ್ನು ಆರ್ಡ್ರ್ ಯಾವುದು ಬೀಳ್ತಾ ಇಲ್ಲ. ಒಂದು ಆರ್ಡ್ರ್ ಬಿತ್ತು, ಕ್ಯಾನ್ಸಲ್ ಮಾಡಿದೆ. ಬೆಳಗ್ಗೆ ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಬೇಜಾರು. ಏನು ಪಿಕಪ್ 2 ಕಿಲೋಮೀಟ್ರ್ ಐತೆ ಗುರು ಪಿಕಪ್ಪು, ಅದಕ್ಕೇ ಹೋಗಿಲ್ಲ. ಅದಕ್ಕೇ ಇನ್ನು ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ಡ್ರು ಎಲ್ಲಪ್ಪ ವಿಡ್ರಾಲ್, ಇದು ಆಲ್ ಆರ್ಡರ್ಸು ಕ್ಯಾನ್ಸಲ್. ನೋಡಿ, ಇದು ಕಾಕ್ ಸ್ಟೋನ್ ಕೊಟ್ಟಿದ್ದು ನನಗೆ ಬಾಣಸೋಡೆ ಅಂತ ತೋರಿಸ್ತೈತೆ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬಾಣಸೋಡೆ ಅಂತ ತೋರಿಸ್ತು, ಆಮೇಲೆ ಎತ್ಕೊಂಡ್ಮೇಲೆ ಕಾಕ್ ಸ್ಟೋನ್ ಅಂತ ತೋರಿಸ್ತೈತೆ. ಅದಕ್ಕೆ ನಾನೇನು ಮಾಡಿದೆ, ಕ್ಯಾನ್ಸಲ್ಲೇ ಮಾಡ್ಬಿಟ್ಟೆ. ಅಲ್ಲಿ ಹೋಗ್ಬಿಟ್ರೆ ಆಗಲ್ಲ ಗುರು ತಿರ್ಗಾ ರಿಟರ್ನ್ ಆರ್ಡ್ರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ಡ್ರು ಎಷ್ಟೊತ್ತು ಬೀಳುತ್ತೆ ಏನಂತ ಫಸ್ಟ್ ಆರ್ಡ್ರು. ಸರಿನಾ, ಬೇಗ ಬಂದೆ, ಬೇಗ ಮಾಡೋಣ ಅಂತೇಳಿ. ಪೀಕ್ ಟೈಮಲ್ಲಿ ಒಂದು 1500 ಮಾಡಬೇಕು ಅಂತ ಬಂದೆ. ಇಲ್ಲಿ ನೋಡಿದ್ರೆ ಆರ್ಡ್ರೇ ಬೀಳ್ತಾ ಇಲ್ಲ. ಹೊಸಕೋಟೆನೂ ಬಿತ್ತು, ಎತ್ಕೊಳಕ್ಕೆ ಬಿಡ್ತಾ ಇಲ್ಲ. ಓಕೆ, ವೆಯ್ಟ್ ಮಾಡಿ, ಒಳ್ಳೆ ಆರ್ಡ್ರ್ ಒಂದು ಇಟ್ಕೊಂಡೆ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಸರಿನಾ, ಏನಂತೀರ? ಇಲ್ಲಿ ನೋಡಿ, ಹೊರತೂರು ಬಿಡ್ತೈತೆ ಇನ್ನೊಂದು. ಓಕೆ, ಆರ್ಡ್ರ್ ಒಂದು ಎತ್ಕೊಂಡೆ ನಾನು ನಿಮಗೆ ಸಿಗ್ತೀನಿ. ಸರಿನಾ, ಇವಾಗ ತಾನೇ ನಮ್ಮ ಹತ್ರಲ್ಲಿ ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ. ಏನು 6 ಕಿಲೋಮೀಟ್ರಿಗೆ 192 ರೂಪಾಯಿ ಕೊಟ್ಟ. ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರು ಕೊಡ್ತಾವನೆ, ಬಟ್ ಅಂದರೆ ಟ್ರಾಫಿಕ್ ಐತೆ ಗುರು. ಸೈಡೆಲ್ಲ ಕೊಡ್ತಾವನೆ. ಇಲ್ಲಿ ನೋಡಿ, ಪಿಕಪ್ ಜಾಸ್ತಿ ಕೊಡ್ತಾವನೆ. ಪೀಕ್ ಟೈಮಲ್ಲೇ ಈ ರೇಟ್ ಕೊಟ್ಟರೆ ಹಿಂಗೆ ಹೇಳಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ನೋಡೋಣ, ಆರ್ಡ್ರು ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಳ್ಳೋಣ. ನಮ್ಮ ಹತ್ರಲ್ಲಿ ಮಾತ್ರ ಒಂದು 200 ರೂಪಾಯಿ ಮಾಡಿದೆ ಅಷ್ಟೇ. ಟೈಮ್ ನೋಡ್ಬೋದು, ಆಲ್ಮೋಸ್ಟ್ ಏನು 9:48 ಆಯಿತು. ಯಾವುದಪ್ಪ ಇದು? ಇಲ್ಲಿ ನೋಡ್ಬೋದು, ವೈಟ್ಫೀಲ್ಡ್ ವಿಜಯನಗರ. ಇಲ್ಲಿ ಹೋಗ್ಬಿಟ್ರೆ ತಿರ್ಗಾ ರಿಟರ್ನ್ ಆರ್ಡ್ರ್ ಕೊಡೋಲ್ಲ ಗುರು, ಇದೇ ಹಿಂಸೆ. 150 ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡಿ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಸಿಗ್ತೀನಿ ಬನ್ನಿ. ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ, ಸೆಕೆಂಡ್ ಆರ್ಡ್ರ್ ಯಾವುದು ಬಿತ್ತು ಅಂದರೆ ಸಿಗ್ತೀನಿ. ಸರಿನಾ ಗುರು, ಊಬರಲ್ಲಿ ಒಂದು ಆರ್ಡ್ರ್ ಬಿತ್ತು, ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೇ ಪಿಕಪ್ ಪಾಯಿಂಟು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಬಾಣಸೋಡೆ ಏನೋ ಬಿದ್ದೈತೆ. 270 ರೂಪಾಯಿನೋ ಕೊಡ್ತಾವನೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಹೆಂಗೆ ರಿಟರ್ನ್ ಆರ್ಡ್ರು ನಮ್ಮ ಮೇರೆ ಸೈಡ್ ಕೊಡ್ತಾನೆ. ಇದು ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಮೇರೆ ಸೈಡ್ ಬಂದ್ಬಿಟ್ಟು ಇಲ್ಲಿ ಏರಿಯಾದಲ್ಲೇ ಲೋಕಲಲ್ಲಿ ಮಾಡ್ತೀನಿ. ಸರಿನಾ, ಇದು ಪಿಕಪ್ ಬಂದಿದ್ದೀನಿ ಲೊಕೇಶನ್ ಹತ್ರ. ಓಕೆ, ಅವ್ರು ಬರಲಿ, ಪಿಕ್ ಮಾಡ್ಕೊಂಡೋಗಿ ಡ್ರಾಪ್ ಮಾಡಿ ಸಿಗ್ತೀನಿ. ಫಸ್ಟ್ ಇವಾಗ ಇನ್ನು 2 ಡ್ರಾಪ್ ಮಾಡಿದೆ. ಇದು ಕಿಲೋಮೀಟ್ರೆಲ್ಲ ನೋಡ್ಕೊ ಬಂದಿಲ್ಲ ಗುರು. 373 ರೂಪಾಯಿ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಆರ್ಡ್ರು ಕೊಡ್ತಾವನೆ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಇಲ್ಲೇ ಮುಂದೆ ಪಿಕಪ್ಪು, ನಮ್ಮ ಬೇರೆ ಸೈಡ್ ಎತ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಪಿಕಪ್ಪು. ಇಲ್ಲಿಂದ ಬ್ರೂಕ್ಫೀಲ್ಡ್ ಡ್ರಾಪ್ ಇದು. ಹೋಗಿ ಇದು ಪಿಕ್ ಮಾಡೋಣ ಬನ್ನಿ. ಹೋಗಿ ಇದು ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಸರಿನಾ, ಆಮೇಲೆ ನಿಮಗೆ ಹೇಳ್ತೀನಿ ಡೀಟೇಲಾಗಿ. ನೋಡ್ಬೋದು ನಮ್ಮ ಹತ್ರಲ್ಲೆಲ್ಲ ಹೆಂಗೆ ಕೊಡ್ತಾವನೆ ಅಂತ. ಬಟ್ ನಮ್ಮ ಬೇರೆ ಸೈಡ್ ಕೊಟ್ಟಿಲ್ಲ, ಬೇರೆ ಸೈಡ್ ಕೊಡ್ತಾವನೆ. ಪಿಕ್ ಟೈಮು ಮುಗೀತದೆ, ಇನ್ನೇನು 11 ಗಂಟೆಗೆ 6 ನಿಮಿಷ ಕಮ್ಮಿ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ ಗುರು. ಅವನು ಆ ಏರಿಯಿಂದ ನಮ್ಮ ಏರಿಯಾ ಸೈಡ್ ಬಂದೆ. ಆಲ್ಮೋಸ್ಟ್ ನೆಲ್ಲೂರಲ್ಲಿಗೆ ಬಂದೆ, ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ 267 ರೂಪಾಯಿ ಕೊಟ್ಟ ರ್ಯಾಪಿಡೋದಲ್ಲಿ. ಟೈಮ್ ನೋಡ್ಬೋದು, ಕರೆಕ್ಟಾಗಿ 10 ನಿಮಿಷ ಕಮ್ಮಿ, 12 ಗಂಟೆ ಆಯಿತು. ಇದು ನಮ್ಮ ಯಾತ್ರೆಯಲ್ಲಿ ಮತ್ತು ಊಬರಲ್ಲಿ 3 ಆ್ಯಪಲ್ಲೂ ಮಾಡಿದ್ದೀನಿ. ಅರ್ನಿಂಗ್ಸ್ ಆಲ್ಮೋಸ್ಟ್ ಏನು ಎಷ್ಟಾಗೈತೆ ಅಂತ ನೀವು ಕೌಂಟ್ ಮಾಡ್ಕೊಳ್ಳಿ. ನಮ್ಮ ಪ್ರಕಾರ ಏನೋ ಒಂದು 700 ಇಲ್ಲ 800 ಆಗಿರ್ಬೋದು. ನೀವು ಕೌಂಟ್ ಮಾಡಿ ಎಷ್ಟಾಗೈತೆ ಏನಂತ. ಇವಾಗೇನು ಟೈಮ್ ಆಲ್ಮೋಸ್ಟ್ 12 ಗಂಟೆ ಆಯಿತು. ಇಲ್ಲೊಂದು ಆರ್ಡ್ರ್ ಬಿತ್ತು ಗುರು, ಪಿಕಪ್ ಮಾಡೋಣ ಅಂತ ಬಂದೆ, ಕ್ಯಾನ್ಸಲ್ ಮಾಡಿಬಿಟ್ರು. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ ಕೇಸ್ ಇಲ್ಲಿ ಆರ್ಡ್ರ್ ಬಿತ್ತು ಅಂದರೆ ಇಲ್ಲಿಂದ ಹೋಗ್ತೀನಿ, ಇಲ್ಲಾಂದರೆ ಖಾಲಿ ಹೋಗಿ ಮುಂದೆ ಇಲ್ಲೆಲ್ಲಾದರೂ ಹೋಗಿ ಅಲ್ಲಿಂದ ಆರ್ಡ್ರ್ ಹಾಕ್ಕೊಂಡು ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ ಸಿಚುವೇಶನ್ನು. ಬಂದಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಟ್ರು. ಒಂದು ಸೈಕ್ ಆಗ್ತೈತೆ, ಒಂದು ಕಡೆ ಬೇಜಾರಾಗ್ತೈತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಗ್ಯಾಸ್ ಬೇರೆ ಹಾಕ್ಸ್ಬೇಕು ಗುರು. ಇವಾಗ ಗ್ಯಾಸು ಇನ್ನು 2 ಪಾಯಿಂಟ್ ಐತೆ. ಇನ್ನೇನು ಸರ್ವಿಸ್ ಮಾಡಿಸ್ಮೇಲೆ ಮೈಲೇಜ್ ಪರವಾಗಿಲ್ಲ, ಚೆನ್ನಾಗಿ ಬರ್ತೈತೆ.
139 ಕಿಲೋಮೀಟ್ರ್ ಹೋಗಿದ್ದೀನಿ. 140 ಇಟ್ಕೊಳ್ಳಿ ಆಲ್ಮೋಸ್ಟು. ಏನು ಈ 3 ಪಾಯಿಂಟಲ್ಲಿ ಮೈಲೇಜ್ ಚೆನ್ನಾಗಿ ಬರ್ತೈತೆ ಸರ್ವಿಸ್ ಮಾಡಿಸಿದ್ಮೇಲೆ. ಓಕೆ, ಆ ಕಡೆ ಹೋದಾಗ ಗ್ಯಾಸ್ ಹಾಕ್ಸ್ಕೋಬೇಕು, ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಗ್ಯಾಸು ಏನು ಆಲ್ಮೋಸ್ಟ್ ಇವಾಗ 12 ಗಂಟೆಗೆ ನನ್ನ ಅರ್ನಿಂಗ್ಸು 1000 ರೂಪಾಯಿ ಹತ್ರ ಆಗೈತೆ. ಇನ್ನು 1000 ರೂಪಾಯಿಗೆ ಒಂದು 200 ರೂಪಾಯಿ ಇಲ್ಲ ಒಂದು 300 ರೂಪಾಯಿ ಕಮ್ಮಿ ಆಗೈತೆ. ನೋಡೋಣ, ಅರ್ನಿಂಗ್ಸ್ ಮಾಡೋಣ, ಸರಿನಾ? ಕೆಲವ್ರು ಕಮೆಂಟ್ ಮಾಡಿದ್ರು ಅರ್ನಿಂಗ್ಸ್ ತೋರಿಸ್ಬೇಡಿ ಬ್ರೋ ಅಂತೇಳಿ. ಏನು ನಾನೇನು ಬೆಟ್ಟಿಂಗ್ ಆ್ಯಪ ಪ್ರಮೋಷನ್ ಮಾಡ್ತಾಯಿದ್ದೀನಿ, ಕಷ್ಟಪಟ್ಟು ದುಡ್ದು ಜೀವನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಥಿಂಕ್ ಮಾಡಲ್ಲ. ಓಕೆ, ಅರ್ನಿಂಗ್ಸ್ ಈ ಥರ ಆಗೈತೆ. ಎಷ್ಟಾಯ್ತೇನಂತ ನೀವೇ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಸರಿನಾ? ಇದ್ರ ಬಗ್ಗೆ ನೀವೇನಂತಾರೆ ಒಂದು ಕಮೆಂಟ್ ಹಾಕಿರಿ. ವಾಚ್ಮ್ಯಾನ್ ಯೂಸಲ್ ಆಗ್ತಾವನೆ, ಹೋಗು ಅಂತ. ಓಕೆ, ವೆಯ್ಟ್ ಮಾಡಿ, ಯಾವುದಾದ್ರು ಒಳ್ಳೆ ಆರ್ಡ್ರ್ ಒಂದು ಎತ್ಕೊಳ್ಳೋಣ. ಗುರು ಹಿಂಗೆ ರೀಲ್ಸ್ ನೋಡ್ಕೊಂಡು ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ರೀಲ್ಸ್ ನೋಡ್ತಾ ಇದ್ದೆ. ಅಂದರೆ ಇವಾಗ ರೀಸೆಂಟಾಗಿ ರ್ಯಾಪಿಡೋದು ಹಿಡಿತಾವ್ರೆ ಗುರು, 2 ವೀಲರ್ ಅವ್ರನ್ನ. ಹಿಂಗೆ ನೋಡ್ತಾ ಇದ್ದೆ ರೀಲ್ಸಲ್ಲಿ, 2 ವೀಲರ್ ಅವ್ರನ್ನ ಹಿಡಿತಾವ್ರೆ. ಹಿಡ್ದು RTO ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ 2 ವೀಲರ್ ಗಾಡಿನೇ ಎತ್ತಾಕೊಂಡು ಹೋಗೋ ಥರ. ಅದೇ ನೋಡ್ತಾ ಇದ್ದೆ, ಏನು ಸೀನ್ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಆಗಿದೆ. ಅಲ್ಲಿ ನೋಡಿ, RTO ಇದು ಐತೆ, ಅವ್ನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾವನಲ್ಲ, ಅವ್ನು ಹಿಡ್ಕೊಂಡು RTOದವ್ರಿಗೆ ಒಪ್ಸಿರೋದು, ಈ ಆಟೋದವರು ಮತ್ತು ಕ್ಯಾಬರೆಲ್ಲ ಸೇರಿ. ಇದು ಏನು ಸೀನ್ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಏನು ಅಂತಲೂ ಒಂದು ಕಮೆಂಟ್ ಹಾಕಿರಿ. ಅದಾವ ಕೇರಳ ಗಾಡಿ ಗುರು, ಅದು ಬೇರೆ ಕೇರಳ ಗಾಡಿನ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಇಲ್ಲಿ ನೋಡಿ ಏನೇನು ಮಾಡ್ತಾರೋ. ಈ ಸೀನ್ ಏನಂತ ನಂಗೆ ಗೊತ್ತಿಲ್ಲ, ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ, ಸರಿನಾ? ಲೆಮನ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಇವಾಗ ತಾನೇ ಡ್ರಾಪ್ ಮಾಡಿದೆ ಗುರು. ಮನೆಗೆ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಮನೆಯಿಂದ ಬಂದು ಫಸ್ಟ್ ಆರ್ಡ್ರ್ ಇವಾಗ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಅದೇ ಫಸ್ಟ್ ಆರ್ಡ್ರು ಇವಾಗ ತಾನೇ ಡ್ರಾಪ್ ಮಾಡಿದ್ದು. ಮನೆಗೆ ಹೋಗ್ಬಿಟ್ಟಿದ್ದೆ, 1000 ರೂಪಾಯಿ ಮಾಡಿಕೊಂಡೆ. ಇದೇನು ಮನೆ ಹತ್ರದಿಂದನೇ ಒಂದು ಆರ್ಡ್ರ್ ಬಿದ್ದಿದ್ದು. ಲಾಸ್ಟ್ ಆರ್ಡ್ರ್ ಮಾಡಿದ್ದು ಎಷ್ಟೊತ್ತಿಗೆ ಗೊತ್ತಾ? ತೋರಿಸ್ತೀನಿ 1 ಸೆಕೆಂಡು. ಈ ಆರ್ಡ್ರ್ ಲಾಸ್ಟ್ ಮಾಡಿದ್ದು 1:41ಗೆ ಲಾಸ್ಟ್ ಆರ್ಡ್ರ್ ಮಾಡಿದ್ದು. ಲಾಸ್ಟ್ ಆರ್ಡ್ರ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದೆ. ಮನೆಗೆ ಹೋಗಿ ಇವಾಗ ಮನೆ ಹತ್ರದಿಂದನೇ ಪಿಕಪ್ ಬಂದಿದ್ದು. ಇದು ಮನೆ ಹತ್ರ ಪಿಕ್ ಮಾಡಿ ಇವಾಗ ಇಲ್ಲಿ ಡ್ರಾಪ್ ಮಾಡಿದೆ ಇವಾಗ ತಾನೇ, ಮಾದೇಪುರ. ಇವಾಗ ಇಲ್ಲಿಂದ ನೋಡೋಣ ಆರ್ಡ್ರು, ನೆಕ್ಸ್ಟ್ ಆರ್ಡ್ರು. ಓಕೆನಾ? 338 ರೂಪಾಯಿ ನಾವು ಮಾಡಿ 35 ರೂಪಾಯಿ ಫಸ್ಟ್ ಆರ್ಡ್ರ್ ಮಾಡಿದ್ದು. ಇವಾಗ 1300 ಆಯಿತು ಅಂದ್ಕೊಳ್ಳೆ. ಇವಾಗೇನು ಟೈಮು ನೋಡ್ಬೋದು, 6:03 ಆಯಿತು. ನಾನು ಪಿಕ್ ಮಾಡಿದ್ದು ಎಷ್ಟೊತ್ತು ಗೊತ್ತಾ? 5:03ಗೇನೋ ಪಿಕ್ ಮಾಡಿ, 5 ಗಂಟೆಗೇನೋ ಪಿಕ್ ಮಾಡಿದ್ದು. ಕರೆಕ್ಟಾಗಿ 1 ಅವರ್ ಆಯಿತು. ಇನ್ನು ಗ್ಯಾಸ್ ಒಂದು 300 ರೂಪಾಯಿ ಗ್ಯಾಸ್ ಹಾಕ್ಕೊಂಡೆ ಇದು ಇವಾಗ ತಾನೇ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಆರ್ಡ್ರ್ ನೋಡೋಣ. ಊಬರಲ್ಲಿ ಡ್ಯೂಟಿ ಆನ್ ಮಾಡ್ತೀನಿ. ಊಬರಲ್ಲಿ ವರ್ಮಾವು ಕೊಡ್ತಾವನೆ. ವರ್ಮಾವಿಗೆ ಹೋಗ್ಬಿಟ್ರೆ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡಲ್ಲ ಗುರು, ಅದೇ ಹಿಂಸೆ. ನಮ್ಮ ಏರಿಯಾ ಸೈಡ್ ಕೊಡಲ್ಲ. ಊಬರಲ್ಲಿ ಆನ್ ಮಾಡ್ತೀನಿ. ಊಬರಲ್ಲಿ ಇಷ್ಟೇ ಮಾಡಿರೋದು. ನಮ್ಮ ಯಾತ್ರಿ ಇಲ್ಲಪ್ಪ, ನಮ್ಮ ಯಾತ್ರಿ 192 ರೂಪಾಯಿ ಮಾಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ. ಇದು ಆನ್ಲೈನ್ ಹಾಕ್ತೀನಿ, ಬರ್ತೀನಿ, ನೋಡೋಣ ಯಾವುದಾದ್ರು ಆರ್ಡ್ರ್ ಬೀಳುತ್ತೆ ಹೆಂಗೆ ಏನಂತ. ಯಾವುದೋ ಕೊಡ್ತಾವನೊಳಗರು, ಪರವಾಗಿಲ್ಲ. ಇದು ವರ್ಕೌಟ್ ಇತ್ತು, ಎತ್ಕೊಂಡ್ಬೋದಾಗಿತ್ತು, ಬಟ್ ನೋಡೋಣ ಅಷ್ಟರಲ್ಲಿ ಎತ್ಕೊಬಿಟ್ರು. ಇಲ್ಲಿ ನೋಡ್ಬೋದು 3 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಆರ್ಡ್ರ್ ಹಾಕ್ಕೊಂಡು ಸಿಗ್ತೀನಿ, ಸರಿನಾ? ಯಾವುದು ಬೀಳ್ತಾ ಇಲ್ಲ. ನೋಡೋಣ ಯಾವುದಾದ್ರೂ ಆರ್ಡ್ರು ನಮ್ಮ ಏರಿಯಾ ಸೈಡ್ ಎತ್ಕೊಂಡು ಸಿಗ್ತೀನಿ ಬನ್ನಿ ನಿಮಗೆ, ಸರಿನಾ? ಇಲ್ಲೇ ಲೋಕಲಲ್ಲಿ ಮಾಡೋಕ್ಕಾಗಲ್ಲ ಬರೋ, ನಮಗೆ ಲೋಕಲ್ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ. ಓಕೆ, ನಮ್ಮ ಏರಿಯಾ ಸೈಡ್ ಒಂದು ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ಬನ್ನಿ ನಿಮಗೆ. ನಮ್ಮ ಏರಿಯಾ ಸೈಡ್ ಒಂದು ಆರ್ಡ್ರ್ ಕೊಟ್ಟ ಊಬರಲ್ಲಿ ಡ್ರಾಪ್ ಮಾಡಿದೆ ಇವಾಗ ತಾನೇ. ಇನ್ನೂ ಎಷ್ಟಪ್ಪ ಒಂದಿದ್ದು, ಇದು 238 ರೂಪಾಯಿ ಕೊಟ್ಟ. ಆಲ್ಮೋಸ್ಟ್ ನಮ್ಮ ಏರಿಯಾಗೆ ಬಂದ್ಬಿಟ್ಟೆ. ಅಲ್ಲಿಂದ ಏನೊಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಬಂದ್ಬಿಟ್ಟೆ. ಆಲ್ಮೋಸ್ಟ್ ನೋಡೋ ಟೈಮ್ 6:51 ಆಯಿತು. ಇದರಲ್ಲೊಂದು 700, ಇದರಲ್ಲೊಂದು ಎಷ್ಟಪ್ಪ 661, 611. ಮತ್ತು ಯಾತ್ರಿ ಎಲ್ಲಪ್ಪ, ಯಾತ್ರಿಯಲ್ಲಿ ಒಂದು 192. ಟೋಟಲ್ ಎಷ್ಟಾಯಿತು ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಎತ್ಕೊಂಡ್ರಾರು ಮುಂದೆ ನೆಕ್ಸಸ್ ಮಾಲ್ ಹತ್ರ ಡ್ರಾಪ್ ಇದ್ದಿದ್ದು. ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ, ನೋಡೋಣ ಯಾವುದಾದ್ರೂ ಎತ್ಕೊಂಡು ಸಿಗ್ತೀನಿ, ಸರಿನಾ? ಯಾವುದಾದ್ರೂ ಬೇರೆ ಎತ್ಕೊಂಡು ಸಿಗೋಣ. ಕ್ಯಾಪ್ ಹಾಕ್ಕೊಂಡು ಫುಲ್ ಹಿಂಸೆ ಆಗ್ಬಿಟ್ಟಿದೆ. ಬಟ್ ಕ್ಯಾಪ್ ಹಾಕಿಲ್ಲ ಅಂದರೆ ಧೂಳು ಜಾಸ್ತಿ ಬರೋದು, ಸಿಕ್ಕಾಪಟ್ಟೆ ಧೂಳು. ಕೂದಲಲ್ಲೆಲ್ಲ ಕುತ್ಕೊಂಡು ಹೋಗಿ ನಂಗೆ ಸುಮ್ಮನೆ ಇದೆಲ್ಲ ಕೆರಕಾಯಿ ಆಗ್ಬಿಟ್ಟೈತೆ. ಅದಕ್ಕೆ ಕ್ಯಾಪ್ ಪ್ರಿಫರ್ ಮಾಡ್ತಾಯಿದ್ದೀನಿ. ನಡುವೆ ಕ್ಯಾಪ್ ಜಾಸ್ತಿನೂ ಆಗಬಾರ್ದು, ಅದಕ್ಕೆ ಟ್ರಾಫಿಕ್ ಜಾಸ್ತಿ ಇರೋ ಟೈಮಲ್ಲಿ ಹಾಕ್ತೀನಿ, ಬಿಸಿಲಿರೋ ಟೈಮಲ್ಲಿ ಹಾಕ್ತೀನಿ. ನಾರ್ಮಲ್ ಇಂಥ ಟೈಮಲ್ಲಿ ಕ್ಯಾಪ್ ಪ್ರಿಫರ್ ಮಾಡಲ್ಲ, ಸುಮ್ಮನೆ ಇಲ್ಲಿ ತಗಲಾಕಿಕ್ಕಿರ್ತೀನಿ ಅಷ್ಟೇ. ಓಕೆನಾ?
ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಯಾವುದಾದ್ರು ಸಿಗ್ತೀನಿ, ಸರಿನಾ? ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇವಾಗ ರ್ಯಾಪಿಡೋದಲ್ಲಿ ಇನ್ನೊಂದು ಹೇಳೋದು ಮರ್ತಿದ್ದೆ. ಇಲ್ಲಿ ನೋಡಿ, ಟೋಟಲ್ 20 ಆರ್ಡ್ರು ಕಂಪ್ಲೀಟ್ ಮಾಡಿದ್ರೆ ಏನು ನಮ್ಗೆ ಏನು ಬರೋಲ್ಲ ಗುರು, ಸುಮ್ಮನೆ ಅಷ್ಟೇ ರೇಟಿಂಗು ಅದು ಇದು ಅಂತಾರೆ, ಏನಿಲ್ಲ. ಜಾಸ್ತಿ ಕ್ಯಾನ್ಸಲ್ ಮಾಡಿದ್ರೆ ಇದು ಲೋ ಆಗುತ್ತೆ, ಅವಾಗ ಆರ್ಡ್ರ್ ಬಿಲ್ಲಲ್ಲ ಅಂತ ಹೇಳ್ತಾವ್ರೆ. ಅದ್ರ ಬಗ್ಗೆ ನನಗೊಂದಷ್ಟು ಐಡಿಯಾ ಇಲ್ಲ. ಕೆಲವೊಬ್ರು ಹೇಳಿದ ಪ್ರಕಾರ ಇದು ಲೋ ಆದರೆ ಆರ್ಡ್ರ್ ಬಿಲ್ಲಲ್ಲ ಅಂತ ಹೇಳ್ತಾರೆ. ಏನೋ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಾನು ಮಾಡಿರೋ ಪ್ರಕಾರ ನನಗೆ ಅದೇನು ಅನಿಸಿಲ್ಲ ಗುರು. ಬೀಳ್ತಾ ಇರುತ್ತೆ, ಯಾವುದಾದ್ರು ಪರವಾಗಿ ಲೋ ಇದ್ರೂ ಬೀಳುತ್ತೆ, ಹೈ ಇದ್ರೂ ಬೀಳುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಗೊತ್ತು ಏನಂತ ಒಂದು ಕಮೆಂಟ್ ಹಾಕಿದೆ, ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆರ್ಡರ್ ಬಿದ್ದು ಸಿಗ್ತೀನಿ ಬನ್ನಿ. ಗುರು ಅವ್ರ ಅಮ್ಮ ಇಲ್ಲಿ ಬಂದೆ, ನೆಕ್ಸಸ್ ಮಾಲ್ ಐತಲ್ಲ ವೈಟ್ ಫೀಲ್ಡಲ್ಲಿ, ಇಲ್ಲಿ ಬಂದಿದ್ದೀನಿ. ಆರ್ಡ್ರೇ ಇಲ್ಲ ಗುರು. ನಾನು ಬಂದಿದ್ದು ಕರೆಕ್ಟಾಗಿ 7 ಗಂಟೆಗೆ ಬಂದಿದ್ದು. ಟೈಮ್ ನೋಡ್ಬೋದು, 8:15 ಆಯಿತು. 8:15ಗೆ ಒಂದೇ ಒಂದು ಆರ್ಡ್ರ್ ಇಲ್ಲ. ನನ್ನ ಅರ್ನಿಂಗ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ರ್ಯಾಪಿಡೋದಲ್ಲಿದು. ಊಬರಲ್ಲಿ ಬಂದ್ಬಿಟ್ಟು ಎಷ್ಟಪ್ಪ ಮಾಡಿದ್ದೀನಿ, ಟೋಟಲ್ಲು 611 ರೂಪಾಯಿ ಅಷ್ಟೇ. ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಿ ಅಂದರೆ 192. ಎಲ್ಲ ಇಲ್ಲೇ ಕೊಡ್ತಾವೆ. ಇಲ್ಲಿ ನೋಡಿ, ನಮ್ಮ ಮನೆ ಸೈಡ್ ಕೊಡ್ರೋದು ಒಂದು ಕೊಡ್ತಾ ಇಲ್ಲ. ಇದರಲ್ಲಿ 911 ರೂಪಾಯಿ. ಇವತ್ತಿನ ಅರ್ನಿಂಗ್ಸ್ ಈ ಥರ ಐತೆ. ಇಲ್ಲಿ ನೋಡ್ಬೋದು, ಇಲ್ಲೇ ನೆಕ್ಸಸ್ ಮಾಲ್ ಹತ್ರನೇ ಇದ್ದೀನಿ. ಅಲ್ಲೇ ನೆಕ್ಸಸ್ ಮಾಲ್ ಮುಂದೆ ಒಂದೇ ಒಂದು ಆರ್ಡ್ರ್ ಪಡ್ಕೊತಾ ಇಲ್ಲ ಗುರು. ಇಲ್ಲಿ ನಂಗೆ ತಲೆ ಕೆಡ್ತೈತೆ, ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ತಲೆ ಕೆಟ್ಟೋಗ್ಬಿಡುತ್ತೆ, ಆರ್ಡ್ರ್ ಯಾವುದು ಬೀಳ್ತಾ ಇಲ್ಲ. ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ಬಿಡ್ತೀನಿ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನನ್ನ ಅರ್ನಿಂಗ್ಸ್ ಎಷ್ಟಾಯ್ತು ಏನಂತ ಒಂದು ಕಮೆಂಟ್ ಹಾಕಿರೆ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 911 ರೂಪಾಯಿ, ಊಬರಲ್ಲಿ 611 ರೂಪಾಯಿ, ನಮ್ಮ ಯಾತ್ರೆಯಲ್ಲಿ 192 ರೂಪಾಯಿ. ಇಷ್ಟಾಗೈತೆ. ಟೋಟಲ್ ಎಷ್ಟಾಯಿತು ಏನಂತ ಒಂದು ನೀವೇ ಮೆಸೇಜ್ ಆಗಿಬಿಡಿ ಕೆಳಗಡೆ, ಏನಂತೀರ, ಸರಿನಾ? ಇಷ್ಟೇ ಅಂತ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗಾಯ್ಸ್, ಬಾಯ್ ಬಾಯ್.